ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಇವತ್ತು ಬೀಟಾ ಹೆಚ್ ಅನ್ನೋ ಹಾರ್ಮೋನ್ ಬಗ್ಗೆ ಪುಟ್ ಇನ್ಫಾರ್ಮೇಶನ್ ಶೇರ್ ಮಾಡ್ತಿದ್ದೀನಿ. ನಾನು ಡಾಕ್ಟರ್ ಚೈತ್ರಶ್ರೀ, ಫರ್ಟಿಲಿಟಿ ಸ್ಪೆಷಲಿಸ್ಟ್ ಅಟ್ ಐಕಿಯಾ ಫರ್ಟಿಲಿಟಿ ಅಂಡ್ ರಿಸರ್ಚ್ ಸೆಂಟರ್, ಬ್ಯಾಂಗ್ಳೂರ್. ಸೊ ಬೀಟಾ ಹೆಚ್ ಅಂದ್ರೆ ಏನು? ಬೇಸಿಕಲಿ ಎ ಹಾರ್ಮೋನ್ ವಿಚ್ ಇಸ್ ಕಾಲ್ಡ್ ಹ್ಯೂಮನ್ ಕೊರಿಯಾನಿಕ್ ಗೊನಡೋಟ್ರೋಪಿನ್ ಅಂತ ಹೇಳಿ. ಸೊ ಈ ಹಾರ್ಮೋನ್ ಪ್ರೊಡಕ್ಷನ್ ಎಲ್ಲಿ ಆಗುತ್ತೆ ಅಂತಂದ್ರೆ, ಸೊ ಒಂದ್ಸಲಿ ಪ್ರೆಗ್ನೆನ್ಸಿ ಆದ್ಮೇಲೆ, ಲೈಕ್ ಭ್ರೂಣ ಫಾರ್ಮೇಶನ್ ಆದ್ಮೇಲೆ, ಸೊ ಭ್ರೂಣ ಹೋಗಿ ಯೂಟ್ರೈನ್ ಲೈನಿಂಗ್ ಗೆ ಅಟ್ಯಾಚ್ ಆಗುತ್ತೆ. ಸೊ ಭ್ರೂಣಕ್ಕೆ ಯೂಶಲಿ ವಿಲ್ ಬಿ ಹ್ಯಾವಿಂಗ್ ಎ ಔಟರ್ ಕವರಿಂಗ್, ಟ್ರೋಫೋಬ್ಲಾಸ್ಟ್ ಅಂತ ಹೇಳ್ತೀವಿ. ಸೊ ದೀಸ್ ಟ್ರೋಫೋಬ್ಲಾಸ್ಟಿಕ್ ಸೆಲ್ಸ್ ವಿಲ್ ಪ್ರೊಡ್ಯೂಸ್ ದಿ ಹಾರ್ಮೋನ್. ಸೊ ಬೇಸಿಕಲಿ ಬೀಟಾ ಹೆಚ್ ಹಾರ್ಮೋನ್ ಪ್ರೆಗ್ನೆನ್ಸಿ ಡಿಟೆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಯಾವ ರೀತಿ ಈ ಟೆಸ್ಟ್ ಮಾಡಬೇಕು ಅಂತಂದ್ರೆ, ಒಂದು ಯೂರಿನ್ ಟೆಸ್ಟ್ ಮಾಡ್ಬೋದು, ಇಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡ್ಬೋದು. ಸೊ ಯೂರಿನ್ ಟೆಸ್ಟ್ ಯೂಶಲಿ ಕಾರ್ಡ್ ಟೆಸ್ಟ್ ಏನ್ ಮಾಡ್ತೀವಿ. ಸೊ ಪ್ರೆಗ್ನೆನ್ಸಿ ಪಾಸಿಟಿವ್ ಇತ್ತು ಅಂದ್ರೆ 2 ಲೈನ್ಸ್ ಕಾಣಿಸುತ್ತೆ. ಸೊ 2 ಲೈನ್, ಒಂದು ಕಂಟ್ರೋಲ್ ಅಂತ ಇರುತ್ತೆ, ಒಂದು ಟೆಸ್ಟ್ ಅಂತ ಇರುತ್ತೆ. ಸೊ ಕಂಟ್ರೋಲ್ ಲೈನ್ ಯೂಶಲಿ 1 ಲೈನ್ ಕಾಣುತ್ತೆ. ಸೊ ಟೆಸ್ಟ್ ಅಲ್ಲಿ ಪಾಸಿಟಿವ್ ಇತ್ತು ಅಂತಂದಾಗ ಟೆಸ್ಟ್ ಲೈನ್ ಅಲ್ಲಿ ಕೂಡ ಪಾಸಿಟಿವ್ ಬರುತ್ತೆ. ಸೊ ಡಬಲ್ ಲೈನ್ ಇದ್ದಾಗ ಇಟ್ಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್. ಸೊ ಬ್ಲಡ್ ಟೆಸ್ಟ್ ಎಷ್ಟು ವ್ಯಾಲ್ಯೂಸ್ ಇದ್ರೆ ಪಾಸಿಟಿವ್ ಅಂತ ಹೇಳಿ ಪ್ರೆಗ್ನೆನ್ಸಿ. ಸೊ ಮೋರ್ ದೆನ್ 5 ಯೂಶಲಿ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ 5 to 50 ಇಟ್ಸ್ ಅ ಗ್ರೇ ಝೋನ್. ಸೊ ಅದು ಪಾಸಿಟಿವ್ ಇರ್ಬೋದು, ಇಲ್ದೇನು ಇರ್ಬೋದು. ಅಂಡ್ ಮೋರ್ ದೆನ್ 50 ಇಟ್ ಇಸ್ ಕನ್ಸಿಡರ್ಡ್ ಆಸ್ ಅ ಕಾಂಪಿಟೆಂಟ್ ಗುಡ್ ಗೋಯಿಂಗ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸೊ ಬೀಟಾ ಹೆಚ್ ಅನ್ನೋ ಟೆಸ್ಟ್ ನ ಯಾವಾಗ ಮಾಡ್ಬೇಕಾಗುತ್ತೆ, ಏನಾದ್ರು ಪರ್ಟಿಕ್ಯುಲರ್ ಟೈಮ್ ಇನ್ ಡೇ ಮಾಡ್ಬೇಕು ಅಂತಿದ್ರೆ ಆತರ ಏನೂ ಇಲ್ಲ. ಎನಿ ಟೈಮ್ ಇನ್ ದ ಡೇ ಮಾಡ್ಬೋದು. ಫಾಸ್ಟಿಂಗ್ ಸ್ಟೇಟ್ ಏನು ಅವಶ್ಯಕತೆ ಇರೋದಿಲ್ಲ.